ಅಯ್ಯ ಗಿರ್ಜಕ್ಕ, ನಮ್ಮ ಉಂಡಿ ಆಗ್ಯಾವು ಪಂಚಮ್ಯಾಗ ಮೊನ್ನೆ ಕಟ್ಟಿದ್ದು. ಒಂದಿವ್ಸ ಶೇಂಗಾನ ಮತ್ತು ಗುಳ್ಳಡ್ಕಿ ಹೊಳ್ಳಿ ಒಂದೊಂದು ಪಾಕಿಟ್ ತರ್ಸೇನಿ. ಒಟ್ಟು ಉಂಡಿ ಅನ ತಗೊಂಡು ಉಂಡಿ ಕಟ್ಕೊಡ್ತಾರ ನೋಡಿ ಫ್ರೆಂಡ್ಸ್. ನಮ್ಮ ಪಂಚಮ್ಯಾಗೆ ಒಂದು ದಿನ ಆತು, ಒಂದು ಗಜ್ಜೆ ಈಗ ಉಂಡಿ ಅದು ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಹಿಂಗರಿ ಪಂಚಮ್ಯಾಗ ಉಂಡಿ ಕಟ್ಟಿದ್ವಿ ಅಂದ್ರೆ ನಮ್ಮ ಉಂಡಿ ಬೀಗರಿಗೆ ಹೊಕ್ಕವು, ಬೀಗರು ಉಂಡಿ ಬರ್ತಾವ್ರಿ. ಆದ್ರೆ ನಮ್ಮ ಮನ್ಯಾಗ ಹೆಂಗಾಗಿರಂದ್ರಿ ನೋಡು ಸುವರ್ಣ, ನಮ್ಮವ್ವ ಏನು ಮಾಡಿಬಿಟ್ಟಾಳ, ಪಂಚಮಿಕಿನ ಮೊದ್ಲನ ನಾಳೆ ಹಾಲು ಒಯ್ತಾರಂದ್ರೆ ಇವರಂತ ನಮ್ಮ ಅಪ್ಪನ ಕೈಯಾಗ ಉಂಡಿ ಕೊಟ್ಟು ಕಳಿಸಿಬಿಟ್ಟಾಳವ. ಉಂಡಿ ಕೊಬ್ಬರಿ ಎಲ್ಲಾನು ಕೊಟ್ಟು ಕಳಿಸಿಬಿಟ್ಟಾಳ. ನಮ್ಮ ಅತ್ತಿ ಎಷ್ಟು ಹೆಸರು ಕರ್ಗಾಗ್ಯವು ಅಂತಾಳ, ಗಟ್ಟಿಯಾಗ್ಯವು ಅಂತಾಳ, ಅಯ್ಯ ಬೆಲ್ಲ ಆಗಿಲ್ಲ ಅಂತಾಳೆ. ಎಷ್ಟಾರ ಹೆಸರು ಇಡ್ಬೇಕು ನಮ್ಮ ಅತ್ತಿ ಉಂಡಿ ನಮ್ಮ ವಾರ ಕಳ್ಸಿದ ಉಂಡಿ ಇಲ್ಲ. ನಮ್ಮವ್ವ ಯಾಕೆ ಹಬ್ಬ ಮುಂದಿರ್ತಾವ ಉಂಡಿ ಮಾಡಿ ಕಳಿಸ್ಬೇಕು. ನಾನಾರ 2 ದಿನ ಹಾಲು ಒಯ್ಯಾಕ ಹೊಕ್ಕಿದ್ನಿಲ್ಲ, ನಮ್ಮ ತಮ್ಮನ ಹೆಂಡತಿ ಹಾಲು ಒಯ್ಯಾಕೆ ಹೋಗ್ಯಾಳ. ಹೊಸ್ದಾಗಿ ಲಗ್ನ ಐತೆ, ಆಕಿ ಹಬ್ಬಕ್ಕೆ ಹೋಗ್ಯಾಳ. ಆಗ ನಮ್ಮವನು ಮನಕಾಲು ಹಿಡ್ದಾವು, ಕುಂದ್ರಾಕ ಬರೋದಿಲ್ಲ, ಹಬ್ಬ ಐತಿ 2 ದಿನ ಹಾಲು ಒಯ್ಯಾಕೆ ಹೊಕ್ಕೇನೆ ಅಂತ ಹೊಕ್ಕಿದ್ನಿಲ್ಲ. ಆಕಿ ನಮ್ಮವ್ವ ನಮ್ಮ ಅಪ್ಪನ ಕೈಯಾಗ ಉಂಡಿ ಕಟ್ಟಿ ಕಳಿಸ್ಬಿಟ್ಟಾಳ. ಈಗ ನಮ್ಮ ಅತ್ತಿ ಎಷ್ಟು ಹೆಸರು ಇಡ್ಬೇಕು ಅದಕ್ಕೆ. ಅಯ್ಯ ಏನು ಕೇಳ್ತಿದ್ದಿ, ತಮ್ಮ ಕಡೆ ಬೀಗ್ರಿ ಯಾರು ಏನು ಒಂದು ಉಂಡಿ ಸುಡ್ಸಾರಿಲ್ಲ. ಮೊಮ್ಮಕ್ಕಳು ಭಾಳ ಅದಾವಾಗಾರ ಗಂಡ ಕುಡಿತಾನ, ಹಳೆ ಕುಡಿದು ಹಾಳು ಮಾಡ್ತೈತಿ. ನನ್ನ ಮಗಳು ಒಂದು ದುಡ್ಡು ಸಾಯ್ತೈತಿ, ಉಂಡಿ ಕಟ್ಟ್ಯಾಳನಿಲ್ಲ. ಬಾ ಅಂದ್ರೆ ಬರೋನು ಒಳ್ಳೆ ದುಡಿಯಾಕೆ ಬಡ್ಕೊಂತಾಳ. ನಾನು ಸಂಘದವ ಗುಂಪವು ತುಂಬಕ್ಕೆ ನಾನು ನಿಮ್ಮ ಊರಿಗೆ ಬಂದ್ರೆ ಎಲ್ಲಿ 2 ದಿನ ನಾನು ವಾರೇ ತೆಪ್ತೈತೆ ಅಂತ ನನ್ನ ಮಗಳು ಊರಿಗೆ ಬರವಲ್ದಂತ ನಮ್ಮವನು ಹಿಂಗೆ ವಿಚಾರ ಮಾಡ್ತಾಳೆ. ನನ್ನ ಮಗ ಹೋಗಿತ್ತು ಅವ್ನ ಕೈಯಾಗ 5 ದಿವಸ ಉಂಡಿ ಕೊಟ್ಟು ಕಳ್ಸ್ಯಾಳ. ನಮ್ಮ ಹಂಗೆ ನಮ್ಮ ಹಿರಿಯ ಕುಡಿದು ನಿಷೇಧಾಗ ಅಯ್ಯೋ ಉಂಡಿ ಚಲೋ ಆಗ್ಯಾವ ಅಂದು ಆಚೆ ಕಡೆ ಕಿಶೆದಾಗ ಒಂದು 4, ಈಚೆ ಕಡೆ ಕಿಶೆದಾಗ ಒಂದು 4 ಉಂಡಿ ಕಿಶೆದಾಗ ಹಾಕ್ಕೊಂಡು ಹೋಗಿ ಸೆರೆ ಅಂಗಡಿಯಾಗ ಸೆರೆ ಕುಡಿದು ಕುಡಿಯಾರಿಗೆ ಅವ್ರಿಗೊಂದು 2 ಇವ್ರಿಗೊಂದು 2 ಕೊಟ್ಟು ಹನುಮಪ್ಪನ ಗುಡಿ ಮುಂದೆ ಬಿದ್ದಿದ್ನ. ಏನಯ್ಯವ್ವ ನಿನ್ನ ಗಂಡನ ಬಿಗೋದು ಬಿದ್ದಾನಲ್ಲಿ ಉಂಡಿ ನೋಡ್ಬಾ ಎಷ್ಟು ಬಿದ್ದವ, ಯಾವಕ್ಕೆ ಬಿದ್ದಾಗ ಮಾಡಿ ನನ್ನ ಕೂಡ ಜಗಳ ಮಾಡಿ ಉಂಟ್ಕೊಂಡು ಹೋಗಿದ್ದ. ತಿನ್ಬೇಕಿಲ್ಲ ಅವನು ಜಗ್ ಸೆರೆ ಕುಡಿದು ನಿಶೆ ಆಗಿ ಅಲ್ಲಿ ಹನುಮಪ್ಪನ ಗುಡಿ ಮುಂದೆ ಬಿದ್ದಾನಂತ. ಉಂಡಿನೂ ಬಿದ್ದಂತಲ್ಲಿ ಕರಿಗ್ಯಾರ ಸೋನ ಬಂದು ಹೇಳಿದ, ನಿಮ್ಮ ಹಿರಿಯ ಕುಡಿದು ಬಿದ್ದ ಬಾರವಾಗಿ ಅಂತ. ಯಾಕೆ ಇದ್ರ ಮನ್ಯಾಗ ಹುಡುಗರು ತಿಂತಿದ್ಲ, ಮತ್ತೊಂದು ಹೊತ್ತು ಬಿಟ್ಟು ಮತ್ತೊಂದು ಹೊತ್ತು ಅಲ್ಲಿಲ್ಲಿದ್ದ ಬಂದು ಅಳಲು ಗಾಳಿ ಹುಡುಗರು ಕೈಯಾಗ ಹಿಡ್ಕೊಂಡು ಅಡ್ಡಾಡಿ ತಿಂತಿದ್ವು. ಮನ್ಯಾಗ ಕಿಸೆ ತುಂಬ್ಕೊಂಡು ಹೋಗಿ ಅಲ್ಲಿ ಬಿದ್ದು ಕೇಡಾದ್ರೆ ಬರ್ತೈತಿ. ಅಯ್ಯ ಗಿರ್ಜಕ್ಕ, ಏನ್ ಮಾಡಾತ್ತೀರಿ? ನಿಮ್ ಗಂಡ ಏನೋ ಕುಡಿದು ಮತ್ತ ಹನುಮಾನ್ ಗುಡಿ ಮುಂದೆ ಬಿದ್ದಿದ್ನಲ್ಲವ, ಅದಾದ ಅವ ಏನ್ ಹೆಚ್ಚು ಮಿತಿ ಮೀರಿ ಕುಡಿಯಾಕತ್ತಾನೆ. ಎಲ್ಲಾರು ಅನ್ನಕತ್ತಾರ ನೋಡಿ, ಬೇಯಾಕತ್ತ ಇವತ್ತ ನಮ್ಮ ಮಾವ ಅಂದ ಅಲ್ಲಿ ನೀನ್ ಸಂಜೆನಾಗ ನಮ್ಮ ಹೆಣ್ಣು ಬೇಯತ್ತಿದ್ದ. ಹೆಣ್ಮಗಳು ಎಷ್ಟು ಬಡ್ಕೊಂತೈತಿ ದುಡಿಯಾಕ, ಒಂದು ಹಬ್ಬ ಅನ್ನಂಗಿಲ್ಲ, ಹುಣ್ಣಿಮೆ ಏನಾಗಿಲ್ಲ, ಈ ಸೋಳೆ ಮಗ ಹೆಂಗ ಮಾಡ್ತಾನ ನೋಡಂತ ಬೇಯತ್ತಿದ್ರ ಅವ್ರ. ಏನು ಮಾಡೋದು ಪಾರವಕ್ಕ, ನನ್ನ ಹಣೆ ಬಾರನ ಅಷ್ಟೈತಿ. ನನ್ನ ಹಣೆ ಬಾರದಾಗ ಅಂತ ಎಡಿ ಆಗೈತಿ. ಮತ್ತು ಇದೊಂದು ಜಲಮ್ದಾಗ ಏನು ಬರ್ತೈತಿ ಅದನ್ನು ಅನುಭವಿಸಿ ಒಂದಿನ ಸತ್ತು ಹೋದ್ರಾತ. ಏನು ಮಾಡೋದು, ಇದನ್ನೆಲ್ಲ ನಿಗಾ ನೋಡ್ಕೊತ ಕುಂತ್ರೆ ಜೀವನ ಆಗೋದಿಲ್ಲ. ಮಕ್ಕಳು ಅದಾವಲ್ಲ, ಅವ್ರಿಗೆ ಇನ್ನೊಮ್ಮೆ ನಿಮ್ಮ ಅಪ್ಪಾರಿಗೆ ಕರೆಸ್ಬೇಕು. ನಿಮ್ಮ ಅಪ್ಪಾರಿಗೆ ನಿಮ್ಮ ತಮ್ಮರಿಗೆ ಹೇಳಿ ಕರ್ಪಿಸಿ ಬಿಸಿ ಹಚ್ಚಿ ಏನು ಹಿಂಗೆ ಕುಡ್ಕೊಂತ ಹೊಂಟ್ರ ಹೆಂಗೆ ದೊಡ್ಡವು ಆಗ್ಯಾವ. ಎಲ್ಲ ಆಗೈತಿವ, ಎಲ್ಲರಿಗೂ ಹೇಳೋದಾಗೈತಿ ಕೇಳೋದಾಗೈತಿ, ಎಲ್ಲ ಹೇಳೈತಿ ಬಿಡ. ಅದು ಆಧಾರ ಏನು ಮಾಡ್ಬೇಕು, ಅವು ಕಲಿತು ಚಾಳಿ ಬಿಡೋಂಗಿಲ್ಲ. ಮತ್ತು ಎಷ್ಟು ಹೇಳಿದ್ರು ಆಟ ಹಂಗಾವು, ಮತ್ತು ಎಷ್ಟು ಆದ್ರೂ ನಾಯಿ ಡೊಂಕ್ ಅಂತಲ್ಲ ಹಂಗಾವು, ಏನು ಮಾಡಕ್ಕೆ ಬರೋಂಗಿಲ್ಲ. ಏನೇವ ಇನ್ನು 4 ವರ್ಷಕ್ಕೆ ಗಂಡು ಹುಡುಗ ದೊಡ್ಡವಾದ ತಾನ ಎಲ್ಲ ಮಾಡೋಂಗಾದ, ಇನ್ನಾರ ಶಾನೆ ಆಗ್ಬೇಕು. ಹೌದವಾ, ನನಗಂತೂ ಸಿಟ್ಟ ಬಂದಿತ್ತ. ಏನು ಮಾಡೋದು, ನೀನು ಗಂಡ ಕುಡಿತೈತೆ, ನೀನು ಹಿಂಗೆ ಅಂತಿದ್ಯಾ. ಒಬ್ಬೊಬ್ರದ್ದು ಒಂದೊಂಥರ. ನಮ್ಮದು ಕುಡಿದಿಲ್ಲ ಬಿಡೋದಿಲ್ಲ, ಖಾಲಿ ಪಿಲಿ ಬರೀ ಜಗಳ ಮಾಡ್ತೈತಿ. ಬೇಯಿದ್ನಿ ಅದ್ಯಾಕೆ ಹಂಗೆ ಇದ್ಯಾಕೆ ಹಿಂಗೆ, ನಾನು ಎಲ್ಲಿ ಹೋಗೋಂಗಿಲ್ಲ ಬರೋಂಗಿಲ್ಲ ನೋಡಿ. ಏನು ಮಾಡೋದು, ಜಾಸ್ತಿ ಒಂದು ಸುಮ್ಮನೆ ಇರೋದು. ಅಯ್ಯ ಸಾವಿತ್ರಿಕ ಬಂದಲ್ಲ, ಬಾರ ಸಾವಿತ್ರಿಕ ಯಾಕ ಬಂದಿದ್ದೇನೆ ಇಲ್ಲಲ್ಲ, ನೀನು ನೋಡೇ ಇಲ್ವಾ,
ನಮ್ಮ ಕಾಕನ ಮಗಳು ಹೊಟ್ಟಿದಾಳ ಕುಬುಸಿತ್ತ ಆಕಿದ ಮತ್ತು ನಮ್ಮ ಸಿಗೋಗ ಆರಾಮಿಲ್ಲ ಆಕಿಗೆ 8 ದಿನ ಆಗಿತ್ತು ನಾ ಬಾಕಿ ಅಡುಗೆ ಮಾಡಾಕ ಊರಿಗೆ ಹೋಗಿದ್ನಿ. ಹೌದಾ ಆತ ಕುಬುಸ ಮಾಡಿ ಮುಗಿಸಿ ಬಂದೆ. ಬಾಕಿ ಅಡುಗೆ ಮಾಡಿ ಬಾಕಿ ಅಡುಗೆ ತೊಗೊಂಡು ಹೋದಿವಿ ಮತ್ತು ಕುಬುಸ ಆತಿ 8ರಾಗ ಐತಿಕಿಗೆ 8 ತಿಂಗಳು ಮುಗಿಯಾಕನ ಬಂದಾವ. ಅವ್ರ ಅತ್ತಿ ಹಿಂದೆ ಕಳಿಸ್ತೇನೆ ನಾಳೆ ಕಳಿಸ್ತೇನೆ ಅಂತಂದು ಲಘು ಕಳಿಸ್ಲೇನಿಲ್ಲ. ನಮ್ಮ ಕಾಕ ಸಿಟ್ಟಿಗೆ ಅದನ್ನ ಫೋನ್ ಹಚ್ಚಿ ಈಗ ಕಳಿಸ್ಯಾಳ. ಮಕ್ಕಳೆಲ್ಲ ಎಲ್ಲಿ ಅಡ್ಡಾಡ್ದಂತಂದು ನಾನು ಅಲ್ಲೇ ಊರಾಗನ ಪತ್ಲ ತೊಗೊಂಡು ಸೀರೆ ಮಾಡಿ ಬನ್ನಿ. ನೋಡಿ ಒಂದಿಟ್ಟು ಹೆಸರು ಕಾಯಿ ಬಂದವಲ್ಲ ಅವ್ರು ಹೆಸರು ಕಾಯಿ ಬಿಡಿಸ್ಕೋಬೇಕು. ಮನ್ಯಾಗ ಇವರು ಫೋನ್ ಹಚ್ಚಾಕತ್ರ ಬೇಯಾಕತ್ರ. ಇವ್ವ ಏನು ಮಾಡಲಿವ, ನಾನು ಹಬ್ಬಕ್ಕೆ ಹೋಗ್ಬೇಕಂತ ಮಾಡಿದ್ದೆ. ನಾಳೆ ಇದಕ್ಕೆ ರಾಖಿ ಕಟ್ಟೋ ಹಬ್ಬಕ್ಕೆ ಹೊಕ್ಕೆ ನೂಲು ಹುಣ್ಣಿಮೆಗೆ ನಾನು ಊರಿಗೆ ಹೋಗ್ಬೇಕಂತ ಮಾಡಿದ್ದೆ. ನಮ್ಮ ಅತ್ತಿ ಸಲ ಕಳಿಸ್ಲಿಲ್ಲ. ಏನು ಮಾಡಬೇಕು, ನಮ್ಮ ನಾಲ್ಕಿಂದ ಹುಡುಗರು ಕರ್ಕೊಂಡು ಆಚೆ ಒಂದು ಮನೆ ದೊಡ್ಡ ಒಂದು ಮನೆ ಅಂತಂದು ಬರೇ ಮನೆ ಮಟ್ಟಿರೋದಕ್ಕೆ ಹುಡುಗರು ಬಿಟ್ಕೊಟ್ರು. ಅವ ಹುಡುಗರು ಕ್ಯಾಟ್ ಕಿಡಿಗಿಡ್ದವು, ಜೋಕಾಲಿ ಹತ್ತಾವು ಇಳಿತಾವು, ಚೀಲ ನೀಟೇರು ಇಳಿದು ಗೋಧಿ ಬುಟ್ಟಿ ಇವತ್ತು ಉಳಿಸ್ಬಿಟ್ಟ. ಗೋಧಿ ಚೆಲ್ಲಾರ ಹುಡುಗರು ಯಾರು ಕುಂತು ಬಂದ್ರೆ ಅವಕ್ಕೆ ಚರಕನ ಎದ್ದು ಚರ್ನೀರು ತೊಗೊಂಡು ಅವ್ರ ಮುಗುಳಿ ತೊಳೆದಿಲ್ಲ ಹಾಕಿ ನೋಡಿನು ಸುಮ್ಮನೆ ಹೋಗ್ತಾಳ. ನಾವು ತೊಳಿಲೀರ ಮನ್ಯಾಗ ತನ್ನ ಮಕ್ಕಳು ಸಿಗಾತಾರ ಅವ್ರ ಮುಗುಳಿಗೆ ನೀರು ಹಾಕಿ ಯಾಕಾಗಿತ್ತು ಅಡ್ಡಾಡಿ ನನಗೆ. ಹೋಲ್ ಬಿಡು, ಯಾಕಾಗಲ್ದು, ಅವ್ರಾಗ ದಿನ ಇರ್ತಾರ, ಹಬ್ಬಕ್ಕೆ ಬಂದಾರ ಒಂದು 4 ದಿನ, ಯಾಕಾಗಲ್ ಬಿಡು. ಈಗ ಏನೋ ನಾಲ್ಕನೋ ಬರ್ದು ಏನಾರ ಅಂದ್ರೆ ಮತ್ತು ಹಿಂಗೆ ಅಂದ ನಮ್ಮ ಅಣ್ಣನ ನಿಂತಾರ ಮನ್ಯಾಗ ಗಂಡು ಮಕ್ಕಳು ಸಿಟ್ಟು ಮತ್ತು ನಿಮ್ಮ ಮಗು ಸಿಟ್ಟು ಬರ್ತೈತಿ. ಯಾಕೆ ಇವ ಹೊಕ್ಕೇನು ತಡಿವ ನಾನು ನೀವು ನಿಂತು ಎದಕ್ಕೆ ಕೂಡ್ಯಾರ ಏನ ಗಿರ್ಜಾಕಾರ ಅಂತ ಬಂದ ಹೊಕ್ಕೇನು ತಡಿ ಹೋಗುವ. ನಂದು ಹಾರೆ ಐತಿ. ನಾನು ನಮ್ಮ ಮನ್ಯಾಗ ನಮ್ಮವ್ವ ಉಂಡಿ ಕಟ್ಟಿ ಕಳಿಸಿದ್ದ ಪಂಚಮಿ ಉಂಡಿ ಹುಡುಗರು ಭಾಳ ನಮ್ಗೆ ಯಾಕ ಎಲ್ಲಿ ಕಟ್ಕೊಂತ ಕುಂದಿರ್ತೈತೆ ಅಂತ ಆಕೆ ಹಬ್ಕಿನ ಮೊದ್ಲು ಕಳಿಸ್ಕೊಟ್ಲು. ಈಕಿ ನಮ್ಮ ಅತ್ತಿ 12 ಹೆಸರು ಇಟ್ಲು ಅವ್ ಉಂಡಿಗೆ.